ಕೋಚ್ ಕೆಲಸ ಸುಲಭ. ಹೌದು, ಕೋಚ್ ಸುಲಭ ಆಗುತ್ತೆ. ಬಟ್ ಈಗ ಸ್ಟಿಲ್ ಈಗ ಎರಡು ಕ್ಷೇತ್ರಗಳಲ್ಲಿ ಈಗ ಅವ್ರ ಮುನ್ನಡೆ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಒಂದು ರಿಜಿಸ್ಟರ್ ಆಗುವಂಥದ್ದು ಕೂಡ ಬಹಳ ಮುಖ್ಯ. ಅಂದ್ರೆ ಜನ ಇದನ್ನು ಗಮನಿಸಿದ್ದಾರೆ, ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋಂಥದ್ದು ಎಲ್ಲ ಒಂದು ಕಡೆ ಗೋಚರಿಸುತ್ತೆ. ನೀವೇನು ಹೇಳ್ತೀವಿ ಸತೀಶ್ ಅವರೇ? ನೋಡಿ, ಪ್ರಶಾಂತ್ ಕಿಶೋರ್ ಅವರು ವೈಯಕ್ತಿಕವಾಗಿ ನನಗೆ ತುಂಬ ಚೆನ್ನಾಗಿ ಪರಿಚಯ. ಅವರು ಈ ಚುನಾವಣಾ ಸ್ಟ್ರಾಟಜಿಗಳನ್ನು BJP ಜೊತೆ ಮಾಡೋಕ್ಕೆ ಶುರು ಮಾಡಿದಾಗಿಂದ ಹೆಚ್ಚು ಕಡಿಮೆ ನನಗೆ ಅವ್ರ ಜೊತೆ ಆನ್ ಆ್ಯಂಡ್ ಆಫ್ ಸಂಬಂಧ ಇದೆ. ಅವರು ಈ ಪಕ್ಷ ಮಾಡೋದು ಭಾಳ ಜನರಿಗೆ ಮೊದಲೇ ಗೊತ್ತಿತ್ತು. ಯಾಕೆಂದ್ರೆ ಅವರೊಂದು ಐಪ್ಯಾಕ್ ಅಂತ ನಡೆಸ್ತಾ ಇದ್ರಲ್ಲ, ಅದನ್ನು ಅವ್ರ ಪಾರ್ಟ್ನರ್ ಒಬ್ಬರಿಗೆ ಕೊಟ್ಟು ಚುನಾವಣೆಗೆ ಹೋಗ್ತೀನಿ ಅಂತ ಒಂದು 5-6 ವರ್ಷದಿಂದ ಒಬ್ಬರಿಗೆ ಹೇಳಿದ್ರು. ಅವ್ರು ಸಾಕಷ್ಟು ಪ್ರಿಪೇರ್ ಮಾಡಿಕೊಂಡೇ ಹೋಗಿದ್ದಾರೆ. ಆದರೆ ಅವರು ಪಕ್ಷ ಮಾಡಿ ಅಲ್ಲಿ ಹೋದಾಗ ಅಲ್ಲಿದ್ದ ಆಪಾದನೆ ಏನು ಅಂದರೆ BJP ಅವರೇ ಕಳಿಸಿದ್ದಾರೆ ಅವರನ್ನು. ಹೌದು, ಯಾಕೆ ಅಂದರೆ BJP NDA ಸೋಲುತ್ತೆ ಅಂತ ಅವ್ರಿಗೆ ಹೆದರಿಕೆ ಆಗಿಬಿಟ್ಟಿದೆ, ಓಟ್ ಹೊಡಿಲಿ ಅಂತ ಕಳಿಸಿದ್ದಾರೆ ಅಂತ ಒಂದು ಆಪಾದನೆ ಇತ್ತು ಫಸ್ಟು. ಆಮೇಲೆ ಈಗ ಒಂದು 2-3 ತಿಂಗಳಲ್ಲಿ ಇವರು ಚುನಾವಣಾ ಪ್ರಚಾರ ಜೋರಾದಾಗ ಇವರು ಅಟ್ಯಾಕ್ ಮಾಡಿದ್ದು ಪೂರ್ತಿ NDA ಅಂದರೆ ನಿತೀಶ್ ಕುಮಾರ್ನ ಮೇನ್ ಆಗಿ BJPಯನ್ನು, ಮೋದಿ ಸರ್ಕಾರವನ್ನು. ಹೌದು. ಆಮೇಲೆ ಕೆಲವು ಬಿಹಾರದ ನನ್ನ ಸ್ನೇಹಿತರು ಹೇಳ್ತಾ ಇದ್ದಿದ್ದು, ಈ ರೀತಿ ಇವರು ಪ್ರಚಾರ ಮಾಡಿ ಇವರು ಎರಡೂ ಕಡೆ ಓಟನ್ನು ಹೊಡಿತಾ ಇದ್ದಾರೆ. ಬರೀ BJP ಓಟ್ ಒಂದೇ ಅಲ್ಲ, ಅವ್ರು RJD ಓಟನ್ನು ಹೊಡಿತಾ ಇದ್ದಾರೆ. ಅವ್ರು ಸೀರಿಯಸ್ ಪ್ಲೇಯರ್ ಥರ ಇದ್ದಾರೆ. ಆದ್ದರಿಂದ ಅವ್ರನ್ನ ಯಾರು ಪ್ಲಾಂಟ್ ಮಾಡಿದ್ದಾರೆ, ಅವ್ರು ಯಾರು ಕ್ಯಾಂಡಿಡೇಟ್ ಅಂತ ಯಾರು ಹೇಳೋಕ್ಕಾಗಲ್ಲ, ಸುಮ್ಮನೆ ಆಪಾದನೆಗಳಷ್ಟೇ. ಅವರೇ ನಿಂತಿರ್ಬೋದು, ಬಹುಶಃ ತನಗೂ ಒಂದು ಚಾನ್ಸ್ ಇದೆ. ಅರವಿಂದ್ ಕೇಜ್ರಿವಾಲ್ ಡೆಲ್ಲಿಲಿ ಬಂದ್ರಲ್ಲ, ಆ ಥರ ನಾನು ಗೆಲ್ಬೋದು ಅನ್ನೋ ಉದ್ದೇಶಕ್ಕೆ ಅವ್ರು ಬಂದಿದ್ದಿರ್ಬೋದು. ಅಥವಾ ಈ ಸಲ ತಾನು ಸೋತರೂ ಪರವಾಗಿಲ್ಲ, ಒಂದು ಅಭ್ಯಾಸ ಆಗುತ್ತಲ್ಲ, ಮುಂದಿನ ಸಲ ಚುನಾವಣೆಗೆ ತಯಾರಿ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಅವ್ರು ಬಂದಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ ಅವರು. ಅದು ಮಾತ್ರ ನಿಜ. ಅಂದರೆ ಕ್ಯಾಂಡಿಡೇಟ್ಗಳು ಲಾಸ್ಟ್ ಮಿನಿಟ್ಗೆ ಎಷ್ಟು ಜನ ಬಿಟ್ಟು ಹೋದ್ರು, 5,000ಕ್ಕೂ ಹೆಚ್ಚು ಹಳ್ಳಿಗಳಿಗೂ ಕೂಡ ಹೋಗಿದ್ದಾರೆ. ಅವ್ರ ಪ್ರಚಾರ ಭಾಳ ಜೋರಾಗಿತ್ತು. ಆದರೆ ಚುನಾವಣೆ ಘೋಷಣೆ ಆದಮೇಲೆ ಅವರು ಟಿಕೆಟ್ ಕೊಟ್ಟು ಆಮೇಲೆ ಪ್ರಚಾರ ಇದೆಯಲ್ಲ ಸ್ವಲ್ಪ ಅಬ್ಬರ ಕಡಿಮೆ ಆಯಿತು. ಯಾಕೆಂದರೆ ಆರ್ಗನೈಸ್ ಪೊಲಿಟಿಕಲ್ ಪಾರ್ಟಿಗಳಿದಾವಲ್ಲ, ಆ ರೀತಿ ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ. ನೀವು ಒಬ್ಬರೇ ಅಲ್ಲಿ ಇಲ್ಲಿ ಹೋರಾಟ ಮಾಡಿಕೊಂಡು ಓಡಾಡ್ಬೋದು. ನೀವೇ ಒಂದು ಪಕ್ಷ ಮಾಡಿಕೊಂಡು ಚುನಾವಣೆ ಹತ್ತಿರ ಬಂದಾಗ ಈ ಆರ್ಗನೈಸ್ ಪೊಲಿಟಿಕಲ್ ಪಾರ್ಟಿಗಳು RJD, JDU, BJP, ಕಾಂಗ್ರೆಸ್ ಅವ್ರ ಜೊತೆಲ್ಲ ಈ ಥರದವರಿಗೆ ಫೈಟ್ ಮಾಡೋದು ಸುಲಭ ಇಲ್ಲ. ಆದರೆ ಅವರೇನೋ ಮುಂದಿನ 5 ವರ್ಷ 10 ವರ್ಷ ಒಂದು ಗುರಿಯಲ್ಲಿ ಇಟ್ಕೊಂಡು ಮಾಡಿದ್ದಿರಬಹುದು, ಅಥವಾ ಮುಂದೆ ಲೋಕಸಭಾ ಚುನಾವಣೆ ಬಂದಾಗ ತನ್ನನ್ನು ಸೀರಿಯಸ್ ಆಗಿ ತಗೊಳ್ಳಿ ಅನ್ನೋ ಉದ್ದೇಶ ಕೂಡ ಅವರಿಗೆ ಇದ್ದಿರಬಹುದು. ಅವ್ರ ಬಹುಶಃ ಚುನಾವಣಾ ಸ್ಟ್ರಾಟಜಿಗಳಿಗೆ ವಾಪಸ್ ಬರ್ತಾರೆ ನನಗೇನು ಅನ್ಸಲ್ಲ. ಯಾಕೆಂದರೆ ಒಂದು ಸಲ ಆ ಕಡೆ ದಿಕ್ಕಿಗೆ ಹೋದವರು. ಇಲ್ಲಿ ಈಗಾಗಲೇ ಬರ್ತಾ ಇರುವಂತಹ ರಿಸಲ್ಟ್ ಅಪ್ಡೇಟ್ಸನ್ನು ನೋಡ್ತಾ ಇದ್ವಿ. ವಿಶೇಷವಾಗಿ 53 ಕ್ಷೇತ್ರಗಳಲ್ಲಿ ಅಂದರೆ ಹಾಫ್ ಸೆಂಚುರಿಯನ್ನು ದಾಟಿ ಮುಂದುವರೆದಿದೆ NDAಯ ಮುನ್ನಡೆಯ ಪ್ರಮಾಣ. 23 ಕಡೆಗಳಲ್ಲಿ BJP, 24 ಕಡೆಗಳಲ್ಲಿ JDU 2020ರಲ್ಲಿ ಬಹಳ ದೊಡ್ಡ ಲಾಸನ್ನು ಅನುಭವಿಸಿತ್ತು. 2020ರ ಚುನಾವಣೆಯಲ್ಲಿ ದೊಡ್ಡ ಲಾಸನ್ನು ಅನುಭವಿಸಿತ್ತು. ಯಾಕಂದರೆ ನಂಬರ್ 1 ಪೊಸಿಷನ್ನು RJD, ನಂಬರ್ 2 ಪೊಸಿಷನ್ನು BJPಗೆ ಬಂದಿತ್ತು, ನಂಬರ್ 3 ಪೊಸಿಷನ್ಗೆ ತಳ್ಳಲ್ಪಟ್ಟಿತ್ತು JDU. ಆದರೆ ಈ ಬಾರಿ JDU ಕಳೆದ ಬಾರಿಯ ತಪ್ಪುಗಳು ಮತ್ತು ಮೈತ್ರಿಕೂಟದಲ್ಲಿರುವಂತಹ ಬಿರುಕುಗಳು ಇವುಗಳನ್ನೆಲ್ಲ ಸರಿಪಡಿಸಿಕೊಂಡು ಚುನಾವಣೆಗೆ ಹೋಗಿರೋದ್ರಿಂದಾಗಿ ಮತ್ತು ಪ್ರತಿ ಕ್ಷೇತ್ರವನ್ನು ಗೆಲ್ಲೋದು ಕೂಡ ಬಹಳ ಮುಖ್ಯ, ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಅನ್ನುವಂತಹ ಒಂದು ನೆಕ್ ಟು ನೆಕ್ ಫೈಟನ್ನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇತ್ತು. ಈಗ ಅಲಯನ್ಸ್ ಪಾರ್ಟ್ನರ್ಗಳು ಇಬ್ಬರೂ ಕೂಡ ಒಂದೇ ಸಮನಾದಂತಹ ಸ್ಟ್ರೈಕ್ ರೇಟನ್ನು ಇಟ್ಕೊಂಡೇ ಮುನ್ನಡೆಯನ್ನು ಸಾಧಿಸಿರುವಂಥದ್ದು ಗೋಚರಿಸ್ತಾ ಇದೆ. 21 ಕಡೆಗಳಲ್ಲಿ RJD, 6 ಕಡೆಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಹೊಂದಿದೆ. 89 ಕ್ಷೇತ್ರಗಳ ಫಲಿತಾಂಶ, 92 ಕ್ಷೇತ್ರಗಳ ಫಲಿತಾಂಶದ ಅಪ್ಡೇಟ್ ಸಿಕ್ಕಿದೆ. 59 ಕಡೆಗಳಲ್ಲಿ NDA ಮುನ್ನಡೆಯನ್ನು ಹೊಂದಿದೆ. ಇಲ್ಲಿ ನಟರಾಜ್ ಗೌಡ್ರೆ, ಎಷ್ಟರ ಮಟ್ಟಿಗೆ ಮಹಾಗಠಬಂಧನ್ ಈಗಲೂ ಕೂಡ ಹಿನ್ನಡೆಯಲ್ಲೇ ಇದೆ? ಆರಂಭಿಕ ಟ್ರೆಂಡನ್ನು ನೋಡ್ತೀವಿ. ಗವರ್ನೆನ್ಸ್ ಬಗ್ಗೆ ಅಥವಾ ಪಾಲಿಸಿ ಬಗ್ಗೆಗಿಂತ ಜನ ಜಾತಿ ಬಗ್ಗೆ ಮಾತಾಡ್ತಾರೆ. ಈ ಜಾತಿ ಸಮೀಕ್ಷೆ ಇಂಪ್ಲಿಮೆಂಟ್ ಆದಮೇಲೆ ಅವರಿಗೆ BJP ಮೇಲ್ವರ್ಗದ ಪಕ್ಷ ಅಂತ ಅನಿಸಿದೆ ಅವರಿಗೆ, ಜನತೆಗೆ. ಆರಾಮಾಗಿ ನಿತೀಶ್ ಕುಮಾರ್ ಅವ್ರನ್ನ ಅವರು 2005ರಲ್ಲಿ ಯಾವ ರೀತಿ ಇತ್ತು, ನಿತೀಶ್ ಕುಮಾರ್ ಅವರೇ ಲಾರ್ಜೆಸ್ಟ್ ಇದ್ದರು, 55 ಸೀಟನ್ನು ಅವಾಗಿದ್ದರು. BJP 37 ಸೀಟ್ ಇತ್ತು. ಕಾಲಕ್ರಮೇಣ ಅದು BJP ನಂಬರ್ 1 ಪೊಸಿಷನ್ ಆದರೂ 2020ರಲ್ಲಿ ಅದು 75 ಸೀಟ್ ತಗೊಂಡು ನಿತೀಶ್ ಅವರು 43 ಸೀಟಿಗೆ ಬಂದರು. ಆ ರೀತಿ ಬಂತು. ಸೊ ಈ ಬಾರಿ ಏನಾಗುತ್ತೆ ಅಂದರೆ BJP ಎಲ್ಲ ಕಡೆ ಕಡಿಮೆ ಸೀಟ್ ಆಗುತ್ತೆ ಅನ್ನೋ ಒಂದು RJD 75ರಿಂದ 80 ಸೀಟು RJD ಬರ್ಬೋದು.